ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಈಗ ನಾವು BBAಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲೈಮ್ಯಾಕ್ಸ್ ಅಂತಕ್ಕಂಥ ಒಂದು ಪಾಠವನ್ನ ನೋಡೋಣ. ಇದನ್ನ ಬರ್ದಿರ್ತಕ್ಕಂಥವ್ರು ಅನುಪಮ ನಿರಂಜನ ಅವರು. ಇದು ಅವರ ನಿಜ ಘಟನೆಯನ್ನ ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾರೆ ನಮ್ಗೆ. ಅವರ ನಿಜ ಜೀವನದಲ್ಲಿ ಯಾವ ರೀತಿಯಾಗಿ ಅವ್ರು ಮೋಸ ಹೋಗ್ತಾರೆ, ಜನ ಯಾವ ರೀತಿಯಾಗಿ ಮೋಸ ಮಾಡಬಲ್ಲರು ಅಂತಕ್ಕಂತಹ ವಿಚಾರವನ್ನ ಕವಿಯತ್ರಿ ಅವರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಅವರು ಮನೆಯಲ್ಲಿ ಒಂದ್ಸತಿ ಕೂತಿರ್ತಾರೆ. ಆಗ ನಮಸ್ಕಾರ ತಾಯಿ ಅಂತಂದು ಒಬ್ಬ ಬರ್ತಾನೆ. ಆಗ ಇವರು ತಲೆ ಎತ್ತಿ ನೋಡ್ತಾರೆ. ಸುಮಾರು 5 ಅಡಿ ಎತ್ತರದ ಮತ್ತೆ ಪೊದೆಗೂದ್ಲಿನಂತಹ ಯುವಕ ಇರ್ತಾನೆ. ಮನೆಯಲ್ಲಿ ಒಂದು ಕೆಂಪು ಕುಂಕುಮ ಕೂಡ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆತನ ಪರಿಚಯವನ್ನ ಮಾಡ್ತಾರೆ. ನೀವು ಇದ್ರಲ್ಲಿ 2 ಮಾರ್ಕ್ಸ್ ಕೇಳ್ಬೋದು. ನಮಸ್ಕಾರ ತಾಯಿ ಎಂದು ಬಂದ ಆತನ ಬಗ್ಗೆ ತಿಳಿಸಿ, ಯುವಕನನ್ನ ಪರಿಚಯಿಸಿ ಅಂತ ಕೂಡ 2 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನನ್ನ ಗುರುತು ಸಿಗ್ಲಿಲ್ವೇ, ನಾನ್ ರಾಘವೇಂದ್ರ ಪುಟ್ಟಣ್ಣಜ್ಜಿಯವರ ಶಿಷ್ಯ ಅಂತ ಕೂಡ ಆತನ ಪರಿಚಯವನ್ನ ಮಾಡ್ಕೊಂತಾನೆ. ಅವರಿಗೆ ಎಷ್ಟೋ ಚಿತ್ರಗಳಲ್ಲಿ ನಾನು ಸಹಾಯಕ ಕೆಲಸನಾಗಿ ಕೂಡ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾರೆ. ಈಕೆಗೆ ಸಿನಿಮಾದವರು ಅಂತನ್ಬಿಟ್ಟು ಹೇಳಿದಾಗ ನಾನು ಪ್ರೊಡ್ಯೂಸರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತಂದು ಹೇಳ್ತಂತ ಸಂದರ್ಭದಲ್ಲಿ ಕಿವಿ ಒಂಚೂರು ನೆಟ್ಟಗಾಗ್ಬಿಡುತ್ತೆ. ಅಂದ್ರೆ ಬೆಚ್ಚನೆ ಆಗುತ್ತೆ ಅಂತ ನಾವು ನಮ್ಮ ಹಾಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಅದೇ ತರ. ಕುತ್ಕೊಳ್ಳಿ ಅಂತ ಕೂಡ ಕವಿಯತ್ರಿ ಅವ್ರು ಹೇಳ್ತಾರೆ. ನಾನು ಬಂದು ಕೆಲಸ ಹೇಳ್ಬಿಡ್ತೀನಿ ಅಂತ ಕೂಡ ಆತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಮದ್ರಾಸಿನ ABM ಸ್ಟುಡಿಯೋ ಹೆಸರು ನೀವು ಕೇಳಿರ್ಬೇಕು. ಅದರ ಡೈರೆಕ್ಟರ್ ರಾಜನ್ ನಿಮ್ಗೆ ಗೊತ್ತಿರ್ಬೋದಲ್ವಾ ಅಂತಂದು ಕೇಳ್ತಾರೆ. ಈಕೆಗೆ ಅವ್ರು ಯಾರು ಅನ್ನೋದು ಗೊತ್ತಿರಲ್ಲ. ಅದರಿಂದ ಸಂಕೋಚದಿಂದ ನಾವ್ಯಾರಾದ್ರೂ ಕೇಳ್ತೀವಿ, ಇಲ್ಲ ನಮಗ್ ಗೊತ್ತಿಲ್ಲ ಆ ತರ ಅವರು ಕೂಡ ಹೇಳ್ತಾರೆ. ರಾಜನ್ ಅವರು ಒಂದು ಸಿನಿಮಾ ತಯಾರಿಸ್ಬೇಕಂತಿದ್ದಾರೆ. ಒಂದು ಒಳ್ಳೆ ಕನ್ನಡ ಕಾದಂಬರಿನ ಹುಡ್ಕೊಂಬಾ ಅಂತಂದು ನನಗೆ ಹೇಳಿ ಕಳ್ಸಿದ್ದಾರೆ. ನಾನು ಯಾವಾಗ್ಲೂ ನಿಮ್ಮ ಅಭಿಮಾನಿ, ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದು ಆತ ಈಕೆಗೆ ಹೇಳ್ತಾರೆ. ಬೇರೆಲ್ಲ ಲೇಖಕಿಯರನ್ನ ಬಿಟ್ಟು ಈತ ನನ್ನ ಹತ್ರಕ್ ಬಂದಿದ್ದಾನೆ ಅಂತನ್ಬಿಟ್ಟು ಈಕೆಗೆ ಏನು ಹೆಮ್ಮೆ ಅಂತ ಕೂಡ ಅನ್ನಿಸುತ್ತೆ. ನಾನು ದೊಡ್ಡ ಲೇಖಕಿನ ಅಂತಂದು ಮನಸ್ಸಿಗೆ ಒಂದು ರೀತಿ ಖುಷಿ, ಹೆಮ್ಮೆ ಎಲ್ಲ ಕೂಡ ಆಕೆಗೆ ಅನ್ಸುತ್ತೆ. ರಾಜನ್ ಚಿತ್ರ ತಯಾರಿಸಿದ 3 ಭಾಷೆಗಳಲ್ಲಿ ತಯಾರಿಸ್ತಾರೆ ಅವರು ಅಂತಂದು ಹೇಳಿದಾಗ ಲೇಖಕರೇ ಬಹಳ ಕಡಿಮೆ ಅಂದ್ರು 30,000 ರೂಪಾಯಿ ಕೊಡ್ಬೋದು ಅಂತಂದ್ಬಿಟ್ಟು ಹೇಳ್ತಾರೆ. ಒಂದ್ ವೇಳೆ ಕಾದಂಬರಿ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಇನ್ನೂ ಜಾಸ್ತಿ ಕೊಡ್ಬೋದು ಅಂತ ಕೂಡ ಹೇಳ್ತಾರೆ. ಇಂಥ ಒಳ್ಳೆ ಅವಕಾಶ ಸಿಕ್ಕಿರುವಾಗ ಸುಮ್ನೆ ಬಿಡಬಾರ್ದು. ನನ್ನ ಕಾದಂಬರಿಯನ್ನ ಇವನಿಗೆ ತಲೆಗೆ ಕಟ್ಲೇಬೇಕು ಅಂತಂದ್ಬಿಟ್ಟು ಕವಿಯತ್ರಿ ಅವ್ರು ಯೋಚಿಸ್ತಾರೆ. ನನ್ನ ಯಾವ ಕಾದಂಬರಿ ನಿಮ್ಗೆ ಇಷ್ಟ ಅಂತ ಕೇಳ್ತಾರೆ. ಅದಕ್ಕೆ ಅವನು ರಾಘವೇಂದ್ರ ನಗ್ತಾ, ಸಿನಿಮಾ ಆಗೋದಕ್ಕೆ ಯಾವ್ದು ಯೋಗ್ಯ ಅನ್ನೋದು ನೀವೇ ಹೇಳ್ಬಿಟ್ರೆ ನಮ್ಗೆ ಇನ್ನೂ ಉಪಕಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿ ಲೇಖಕರ ವರ್ಚಸ್ಸನ್ನ ಕಡಿಮೆ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತನ್ಬಿಟ್ಟು ಆಕೆಗೆ ಒಂಚೂರು ಅನ್ಸಲ್ಲ. ಯಾಕಂದ್ರೆ ಆಕೆಗೆ ಸಿನಿಮಾ ಆಗ್ಬೇಕು ಅವರ ಕಾದಂಬರಿ ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಆದ್ರಿಂದ ಈಕೆಗೆ ನನ್ನ ಕಾದಂಬರಿ ವಿಷಯವನ್ನ ಬೇರೆಯವ್ರಿಗೆ ಹೇಳ್ಬಾರ್ದು ಅಂತ ಕೂಡ ಅನ್ಸಲ್ಲ. ಆದ್ರೂನು ಹೇಳ್ತಾ ಹೋಗ್ತಾಳೆ, ನೋಡಿ ಇದೊಂದು ಪ್ರೇಮ ಕತೆ. ನಾಯಕ ನಾಯಕಿ ಬೇರೆ ಬೇರೆ ಜಾತಿಯವ್ರಿಗೆ ಸೇರಿರ್ತಾರೆ. ಅವ್ರು ಹಾಡ್ತಕ್ಕಂತಹ ಭಾಷೆ ಕೂಡ ಬೇರೆ ಬೇರೆನೆ ಇರುತ್ತೆ. ಅಂದ್ರೆ ಬೇರೆ ರಿಲಿಜನ್ನೇ ಇರ್ಬೋದು ಅಂತ ಕೂಡ ನಾವು ಅನ್ಕೋಬಹುದು. ಹುಡುಗಿ ಬೆಂಗಳೂರಿನವರು, ಹುಡುಗ ಮದ್ರಾಸ್ನವರು. ಸಾರಿ, ಇದು ಬೇರೆ ಇಂಟರ್ ಕ್ಯಾಸ್ಟ್ ಅಂಡ್ ಇಂಟರ್ ಸ್ಟೇಟ್. ಸೊಗಸಾಯ್ತು ಬಿಡಿ, ಬೆಂಗಳೂರು ಮದ್ರಾಸ್ಗಳಲ್ಲೂ ಕೂಡ ನಾವು ಶೂಟ್ ಮಾಡ್ಬೋದು ಅಂತ ಕೂಡ ರಾಘವೇಂದ್ರ ಹೇಳ್ತಾನೆ. ಇವರ ಮದುವೆಗೆ ಸಹಜವಾಗಿ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಂದ ವಿರೋಧ ಇರುತ್ತೆ, ಪ್ರತಿಭಟನೆ ಇರುತ್ತೆ. ಪ್ರೇಮಿಗಳು ಅದನ್ನೆಲ್ಲ ಹೆದರಿಸಿ ಮದುವೆ ಆಗ್ತಾರೆ. ಈ ಒಂದು ಸ್ಟೋರಿ ಹೇಳಿದ್ರಲ್ಲ, ಅದು ಕಾದಂಬರಿ ಏನಿರುತ್ತೆ ಅದು ಪ್ರಕಟವಾದಾಗ ತುಂಬಾನೇ ಜನಪ್ರಿಯತೆ ಕೂಡ ಪಡೆದಿರುತ್ತೆ ಅಂತಂದು ಕವಿಯತ್ರಿ ಅವರು ಹೇಳ್ತಾರೆ. ಮತ್ತೆ ಈ ರಾಘವೇಂದ್ರಗೆ ಮುಖ ಹರಳೋ ಬದ್ರು ಒಂಥರ ಕಿರಿಕಿರಿ ಆಗತ್ತೆ. ಮೇಲುಧ್ವನಿಯಲ್ಲೇ ಕೇಳ್ತಾನೆ, ಅದು ಸರಿ, ಕಾದಂಬರಿಯ ಕ್ಲೈಮ್ಯಾಕ್ಸ್ ಏನು ಅಂತಂದು ಹೇಳ್ತಾರೆ. ಇವ್ರಿಗೆ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತಾಗದೆ ಸಂದರ್ಭದಲ್ಲಿ ಬೆಪ್ಪಾಗಿ ಕೂರ್ತಾರೆ. ಯಾಕಂದ್ರೆ ಅಲ್ಲಿನ ಅವರ ಮಾಡ್ತಕ್ಕಂತಹ ಕ್ಲೈಮ್ಯಾಕ್ಸ್ಗಳು ಒಂದ್ ವೇಳೆ ಇಫ್ ಇನ್ ಕೇಸ್ ಏನಾದ್ರೂ 2 hours ತೆಗಿತಕ್ಕಂತಹ ಸಿನಿಮಾಗಳು
ಲಾಸ್ಟ್ ಸೀನ್ 5 to 10 minutes ಇದ್ರೆ 1 hour ಮತ್ತೆ 50 minutes ಏನಾದ್ರು ಪಕ್ಕಾ ಬಂದು ಲಾಸ್ಟ್ 10 minutes ಏನಾದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ ಕೇಸ್ ಫೇಲ್ ಆದ್ರೆ ಎಂಟೈರ್ ಫಿಲಮೇ ಫೇಲ್ ಆಗ್ಬಿಡ್ತದೆ. ಅಂತಹ ಎಷ್ಟೋ ಚಿತ್ರಗಳು ನಮ್ ಮುಂದೆ ಇದಾವೆ. ಆ ರೀತಿಯಾಗಿ ಆಗ್ಬಹುದು ಅಂತಂದು ಈಕೆಗೆ ಹೇಗ್ ಗೊತ್ತಾಗ್ಬೇಕು, ಆ ನಾನು ಬರ್ದಿರೋದು ಹೀಗೆ, ಬೇಕಾದ್ರೆ ತಗೊಳ್ಳಿ ಇಲ್ಲ ಬಿಟ್ಬಿಡಿ ಅಂತಂದು ಹೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಹೋಗ್ಲಿ ಬಿಡಿ ಕ್ಲೈಮ್ಯಾಕ್ಸ್ ತಾನೇ ಬರ್ಕಂತೀನಿ ಅಂತಂದ್ಬಿಟ್ಟು ರಾಘವೇಂದ್ರ ಹೇಳ್ತಾರೆ. ಅವ್ರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನನ್ನ ಕಾದಂಬರಿಗೆ ಇವನ್ ಕ್ಲೈಮ್ಯಾಕ್ಸ್ ಬರೆಯೋದಾ, ನಮ್ಗೇನೋ ಸರಿ ಕಾಣಲ್ಲ ಅಂತಂದು ಇವ್ರು ಅನ್ಕೊಂತಾರೆ. ಹೋಗ್ಲಿ ಬಿಡಿ ಬೇರೆ ಕಾದಂಬರಿ ಕಡೆ ಹೇಳ್ತೀನಿ. ಇದು ವೈದ್ಯನೊಬ್ಬನ ಕತೆ. ಇವನು ಹೃದಯ ತಜ್ಞ ಆಗಿರ್ತಾನೆ, ಅಂದ್ರೆ ಹಾರ್ಟ್ ಸರ್ಜನ್ ಆಗಿರ್ತಾನೆ. ಬಾಲ್ಯದಲ್ಲಿ ಪ್ರೀತಿಸಿರ್ತಾನೆ ಒಬ್ಬ ಹುಡುಗಿಯನ್ನ. ಆಕೆ ಬಿಟ್ಬಿಟ್ಟು ಒಬ್ಬ ಶ್ರೀಮಂತ ಹುಡುಗಿಯನ್ನ ವಿವಾಹ ಆಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ರೆ ಮುಂದೆ ಅವನ ಬಾಲ್ಯದಲ್ಲಿ ಏನು ಮಾಡಿರ್ತಾನೆ ಪ್ರೀತಿ, ಅವರು ಹೃದಯ ತೊಂದರೆಯಿಂದ ಅವನ ಬಳಿಗೆ ಬರ್ತಾರೆ ಆಪರೇಷನ್ ಮಾಡಿಸ್ಕೊಳ್ಲಿಕ್ಕೆ. ಮತ್ತೆ ಅವರು ಹಳೆ ಲವ್ ಏನಾಗುತ್ತೆ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಅವನ ಹೆಂಡತಿಯಿಂದ ಬೇರ್ಪಡಿಸಿ ಅವನ್ ಲವರ್ ಹತ್ರ ಬಂದು ನಿನ್ನ ವಿವಾಹ ಆಗ್ತೀನಿ ಅಂತ ಕೂಡ ಅಂದಾಗ ಆಕೆಗೆ ತುಂಬಾನೇ ಇದು ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾಳೆ. ರಾಘವೇಂದ್ರ ಮೇಲೆದ್ದು ಗಟ್ಟಿಯಾಗಿ ಹೇಳ್ತಾನೆ, ಕ್ಲೈಮ್ಯಾಕ್ಸ್ ಸಿಕ್ತು ಬಿಡಿ, ಈ ಕಾದಂಬರಿ ಚಲನಚಿತ್ರ ಅಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಒಳ್ಳೆ ಗೆಲುವು, ಅಂದ್ರೆ ಜಯಬೇರಿ ಬರೆಸ್ಬಿಡುತ್ತೆ, ಒಳ್ಳೆ ಕಲೆಕ್ಷನ್ ಅಂತ ಕೂಡ ಹೇಳ್ತಾರೆ. ಅವ್ರಿಗೆ ಸಂಭ್ರಮದಿಂದ ಮುಖ ಹರಳು ಹೋಗುತ್ತೆ. ನಂತರ ಈ ಕಾದಂಬರಿನ ನಮ್ಗೋಸ್ಕರ ಇಟ್ಬಿಡಿ, ಮುಂದಿನ ತಿಂಗಳು ರಾಜನ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಕಾಂಟ್ರಾಕ್ಟ್ಗೆ ನೀವು ಸಹಿ ಆಗ್ದಿನವೆ ಅವರು ಹಣವನ್ನೆಲ್ಲ ಕೊಟ್ಟು ಬಿಡ್ತಾರೆ. ಅಂದಾಗೆ ಮುಂದಿನ ತಿಂಗಳು 3ನೇ ತಾರೀಕು ನಿಮ್ಗೆ ಬಿಡುವಾಗುತ್ತೆ ತಾನೆ ಅಂತ ಕೂಡ ಹೇಳ್ತಾರೆ. ಆತ ಇನ್ನ ಹೇಳೋದು ಬೇಕೆ, ಈಕೆಗೆ ನನ್ನ ನನ್ನ ಕಾದಂಬರಿ ಫಿಲಮ್ ಆಗುತ್ತೆ ಈ ತರ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಅವರು ಹಾಕಿರ್ತಕ್ಕಂತಹ ಅವತ್ತಿನ ಕಾರ್ಯಕ್ರಮಗಳನ್ನೆಲ್ಲ ರದ್ದುಪಡಿಸ್ಬಿಡ್ತಾರೆ. ರಾಘವೇಂದ್ರ ಆಶೀರ್ವಾದ ಮಾಡಿ ತಾಯಿ ಅಂತ ಅನ್ಬಿಟ್ಟು ದೀರ್ಘ ದಾಂಡ ನಮಸ್ಕಾರವನ್ನ ಹಾಕ್ತಾನೆ. ಮಡ್ರಾಸ್ಗೆ ನೀವು ಬಂದಾಗ ನಮ್ಗೆ ತಿಳಿಸ್ಬೇಕು, ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಗೆ ಸೊಗಸಾಗಿರ್ತಕ್ಕಂತಹ ಪಾಯಸ, ಬಿಸಿಬೇಳೆ ಭಾತನ್ನ ಮಾಡಿ ಕಳಿಸ್ತೀನಿ ಅಂತ ಕೂಡ ಹೇಳ್ತಾರೆ. ಆತ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಅಂತನ್ಬಿಟ್ಟು ಇವರು ಮಾರು ಹೋಗ್ತಾರೆ. ಸಿನಿಮಾ ಮಂದಿಯಲ್ಲಿ ಸಾಧಾರಣವಾಗಿ ಇಂತಹ ಪ್ರೀತಿ ವಿಶ್ವಾಸಗಳೆಲ್ಲ ಕೂಡ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಏನಿದ್ರು ಪ್ರೊಡಕ್ಷನ್ ಅಲ್ಲಿ ಏನಿರುತ್ತೋ ಅಷ್ಟ್ ಮಾತ್ರ ಇರುತ್ತೆ, ಪ್ರೀತಿ ವಿಶ್ವಾಸಗಳೆಲ್ಲ ಇರಲ್ಲ ಅಂತಕ್ಕಂಥದ್ದು ಅವರ ಭಾವನೆ. ಗುರು ರಾಘವೇಂದ್ರ ಅವರ ಕೃಪೆಯಿಂದ ಇಂತ ಒಳ್ಳೆ ಕಾದಂಬರಿ ನಂಗೆ ಸಿಕ್ತು. ಇವತ್ತು ರಾತ್ರಿನ ಮಂತ್ರಾಲಯಕ್ಕೆ ಹೋಗಿ ನಾಳೆ ಪೂಜೆ ಮಾಡಿಸ್ಕೊಂಡು ನಾನು ಮದ್ರಾಸ್ಗೆ ಹೋಗ್ತೀನಿ ಅಂತ ರಾಘವೇಂದ್ರ ಕೂಡ ಹೇಳ್ತಾನೆ. ಹೋಗ್ ಬನ್ನಿ ನಿಮಗೆ ಒಳ್ಳೇದಾಗ್ಲಿ ಅಂತಂದು ಆಕೆ ಕೂಡ ಖುಷಿಯಿಂದ ಹೇಳ್ತಾರೆ. ಮೆಟ್ಟಲು ಇಳಿತಿದ್ದಂತೆ ರಾಘವೇಂದ್ರ ಇಳಿತಾ ಪಟ್ನೆಯಿಂದ ತಿರುಗ್ತಾನೆ. ಮೆಲ್ಲನೆ ಧ್ವನಿಯಿಂದ ಕೇಳ್ತಾನೆ, ಅಮ್ಮ ನಾನೊಂದು ವಿಷಯ ನಿಮ್ಗೆ ಕೇಳ್ಬೇಕಂತಿದ್ದೆ, ಆದ್ರೆ ನಂಗೆ ಸಂಕೋಚ ಆಗ್ತಾ ಇದೆ ಅಂತಂದು ಕೂಡ ಹೇಳ್ತಾನೆ. ನೋಡಿ, ನಿಮ್ ಮನೆಗ್ ಬರ್ತಾ ಬಸ್ನಲ್ಲಿ ನನ್ನ ಜೇಬ್ನಲ್ಲಿದ್ದ ಪರ್ಸ್ ಯಾರೋ ಕಾರಿಸ್ಬಿಟ್ಟಿದ್ದಾರೆ. ಒಂದು 300 ರೂಪಾಯಿ ಕೊಟ್ರೆ ನಂಗೆ ಉಪಕಾರ ಆಗುತ್ತೆ. ಮದ್ರಾಸ್ ತಲುಪಿದ ಕೂಡ್ಲೆ ಎಂಹೋ ಕಳಿಸ್ತೀನಿ ಅಂತ ಕೂಡ ಕಡಿಮೆ ಧ್ವನಿಯಲ್ಲಿ ಹೇಳ್ತಾನೆ. ಅಯ್ಯೋ ಪಾಪವೇ ಅಂತನ್ಬಿಟ್ಟು ಇವ್ರಿಗೆ ಅನ್ಸುತ್ತೆ. ಜೇಬುಗಾರನ್ನ ಮನಸ್ಸಿನಲ್ಲೇನೆ ಇವ್ರು ಬೈಕೊಂತಾರೆ. ಮುಂದಿನ ತಿಂಗಳು 30,000 ಕೈಗೆ ಬರುತ್ತಲ್ಲ, ಹೀಗೆ ಕೊಡ್ತಕ್ಕಂತ 300 ಯಾವ ಲೆಕ್ಕ ಅಂತ ಕೂಡ ಅವ್ರಿಗೆ ಅನ್ಸುತ್ತೆ. ಒಳಗೆ ಹೋಗ್ಬಿಟ್ಟು 100 ರೂಪಾಯಿ ತಗೊಂಬಂದ್ಬಿಟ್ಟು ಕೊಡ್ತಾರೆ. ಈ ಉಪಕಾರ ತೀರ್ಸಕ್ ಆಗಲ್ಲ ಅಂತಂದು ಹೆಜ್ಜೆಯನ್ನ ಹಾಕ್ತಾರೆ. ರಾಘವೇಂದ್ರ ಹೋಗ್ತಾನೆ. ಗೇಟಿನ ಬಳಿ ನಿಂತು ಮತ್ತೆ ನಮಸ್ಕಾರವನ್ನ ಮಾಡಿ, ಮುಂದಿನ ತಿಂಗಳು 3ನೇ ತಾರೀಕು ಮರಿಬೇಡಿ ಅಂತ ಕೂಡ ಅವನು ಮತ್ತೆ ಹೇಳ್ತಾನೆ. ಅವನು ಹೊರಟು ಹೋಗ್ತಾನೆ. ನಾನು ಮತ್ತೆ ಮನೆಗೆ ಬರ್ತಾರೆ ಅವರು. 30,000 ರೂಪಾಯಿನ ಖರ್ಚು ಮಾಡೋ ಬಗ್ಗೆ ಹೇಗೆ ಅಂತಂದೆಲ್ಲನು ಅವರು ಏನು ಸಿಂಪಲ್ ಬಜೆಟ್ ಅನ್ನ ಮಾಡ್ತಾ ಹೋಗ್ತಾರೆ. ರಾಘವೇಂದ್ರ ಹೇಳಿದ 3ನೇ ತಾರೀಕು ಕಳೀತು. ಈ 3 ವರ್ಷಗಳೇ ಆಗೋಗ್ಬಿಡುತ್ತೆ 3ನೇ ತಾರೀಕು ಅಂತಂದು ಹೇಳೋಗಿದ್ದು. 3ರಿಂದ ಆರಂಭವಾಗುವ ಹಣಕ್ಕೆ ಕಾಯ್ದು ಎಂತಹ ಪೇಚಿತನ ಅಂತಂದ್ಬಿಟ್ಟು ಅವರ ದಡ್ಡೆ ತಲೆಗೆ ಒಳಿಲಿಲ್ಲ ಅಂತಕ್ಕಂತಹದನ್ನ ಇಲ್ಲಿ ಹೇಳ್ತಾರೆ ಅಂತಂದು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸ್ತಾರೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಅವರು ಎಷ್ಟು ಬೇಗ ಅವರ
ಮರುಳಾಗ್ಬಿಟ್ರು ಅಂತಹ ಕವಿಯತ್ರಿನೇ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಅಂತಂದು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸೋಣ. ಇನ್ನೂ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.